Welcome back to you all. Today's class is about elasticity. Elasticity chapter ಒಳಗಡೆ some definitions, important definition ನೋಡೋಣ. First of all ನಮ್ಗೆ what is the elasticity? Elasticity ಅಂದ್ರೆ ಏನ್ರಿ? ನೀವು ಇದನ್ನ PUC ಯಲ್ಲೂ ಸಹ ಕಲ್ತು ಬಂದಿದ್ದೀರಿ. It is just definition and some explanation ಅಷ್ಟೇ ಇರ್ತದೆ ನಿಮ್ಗೆ ಇಲ್ಲಿ. Elasticity. Elasticity, it is one of the properties of the material. ಹೌದಾ? Properties of material. In property, it is the property of regaining its original shape and size. Regaining of its original shape and size. Yavaga? When removing the deforming force. Suppose ಒಂದು ಎಕ್ಸಾಂಪಲ್ ನೋಡೋಣ. ನಾವು ಎಕ್ಸಾಂಪಲ್ಗೆ ಒಂದು ಕ್ಯೂಬ್ ಅನ್ನು ಕನ್ಸಿಡರ್ ಮಾಡೋಣ. ಓಕೆ, this is one cube. ಇದು ನಮಗೆ ಇಲ್ಲಿ ಕ್ಯೂಬ್ ಅನ್ನು ತಗೊಂಡಿದ್ವಿ. ಕ್ಯೂಬ್ ಮೇಲೆ ನಾವು ಸಮ್ ಡಿಫಾರ್ಮಿಂಗ್ ಫೋರ್ಸ್ ಅನ್ನು ಅಪ್ಲೈ ಮಾಡೋಣ. ದಿಸ್ ಇಸ್ ಅವರ್ ಡಿಫಾರ್ಮಿಂಗ್ ಫೋರ್ಸ್. ಅವಾಗ ಏನಾಗ್ತದ್ರಿ, ಇದ್ರ ಶೇಪ್ ಏನಾಗ್ತದೆ, ಚೇಂಜ್ ಆಗ್ತದೆ. ಅಂದ್ರೆ ಜಸ್ಟ್ ಬೆಂಡ್ ಆಗ್ತದೆ ನಮಗೆ. ಇದು ನಮ್ಗೆ ಒರಿಜಿನಲ್ ಶೇಪ್, ಇದು ಆಫ್ಟರ್ ಡಿಫಾರ್ಮಿಂಗ್ ಶೇಪ್. ಡಿಫಾರ್ಮಿಂಗ್, ದಿಸ್ ಇಸ್ ಅವರ್ ಒರಿಜಿನಲ್ ಶೇಪ್. ಯಾವಾಗ ನಾವು ಈ ಫೋರ್ಸ್ ಅನ್ನು ಅಪ್ಲೈ ಮಾಡಿದಾಗ ಅದರದ್ದು ಶೇಪ್ ಮತ್ತು ವ್ಯಾಲ್ಯೂಮ್ ಚೇಂಜ್ ಆಯ್ತು. ನಮ್ಗೆ ಯಾವಾಗ ಈ ಡಿಫಾರ್ಮಿಂಗ್ ಫೋರ್ಸ್ ಅನ್ನು ರಿಮೂವ್ ಮಾಡ್ತೀವಿ, ಅಂದ್ರೆ ಜೀರೋ ಮಾಡ್ತೀವಲ್ಲ, ಅವಾಗ ಏನಾಗಬೇಕು, ಅದು ಇಟ್ಸ್ ಒರಿಜಿನಲ್ ಶೇಪಿಗೆ ಮತ್ತು ತನ್ನ ಒರಿಜಿನಲ್ ಶೇಪಿಗೆ ತಾನು ರಿಟರ್ನ್ ಬಂತು ಅಂದ್ರೆ ದಟ್ ಈಸ್ ಕಾಲ್ಡ್ ಆಸ್ ದ ಎಲಾಸ್ಟಿಕ್ ಪ್ರಾಪರ್ಟೀಸ್ ಆಫ್ ದ ಮೆಟೀರಿಯಲ್ ಅಂತ ಕರಿತೀವಿ ನಾವಿಲ್ಲಿ. ಅಂದ್ರೆ ಇಟ್ ಇಸ್ ಸಿಂಪಲ್, ಇಟ್ ಈಸ್ ದ ಪ್ರಾಪರ್ಟೀಸ್ ಆಫ್ ದ ಮೆಟೀರಿಯಲ್ and or matter, it recovers their original shape and size after removing of the its original, it's a deforming force. Next, what are the types of next what are the types of elasticity. Types of elasticity, first ಬರೋದು perfectly elastic. Second ಬರೋದು perfectly elastic. Perfectly elastic material ಅಂತಂದ್ರೆ which is completely regain its original properties after removing the deforming force. ಇದು ನಮಗೆ completely plastic ಅಂತ ಯಾವಾಗ ಹೇಳ್ತಾರೆ, it is not regaining the, it does not regain its original shape and size after removing deforming force. ಇಲ್ಲಿ deforming force ಅಂತಂದ್ರೇನೆ which makes the some changes. ಓಕೆ, ಇದಾದ್ಮೇಲೆ ನಿಮ್ಗೆ ಬರ್ತಕ್ಕಂಥದ್ದು ಇದರಲ್ಲಿ ಮುಖ್ಯವಾದ ಪಾರ್ಟ್ ಅಂತಂದ್ರೆ ಎರಡು ಟರ್ಮ್ಸ್ ಬರ್ತವೆ ನಿಮ್ಗೆ. ಹೌದಾ, ಕಂಪ್ಲೀಟ್ಲಿ ಮುಖ್ಯವಾದಂಥ ವಿಷಯಗಳು ಯಾವಂದ್ರೆ ಇಲ್ಲಿ ಪ್ರಾಪರ್ಟೀಸ್, ಇಲ್ಲಿ ಒಂದು ಸ್ಟ್ರೆಸ್ ಅಂತ ಬರ್ತದೆ ಮತ್ತು ಸ್ಟ್ರೈನ್. ಸ್ಟ್ರೆಸ್, ಸ್ಟ್ರೈನ್.
Okay, stress ಅಂದ್ರೆ it is the restoring force set up into the body. Restoring force set up into set up in a into a setup in a body for init area during the deformation. ಯಾವ ಸಂದರ್ಭದಲ್ಲಿ? ಡ್ಯೂರಿಂಗ್ ಡಿಫಾರ್ಮೇಷನ್. ಆಗ ನಾವು ಸ್ಟ್ರೆಸ್ ಅಂತ ಏನು ಬರೆಯೋದು? ಸ್ಟ್ರೆಸ್ ಈಸ್ ಈಕ್ವಲ್ಸ್ ಟು ಡಿಫಾರ್ಮಿಂಗ್ ಫೋರ್ಸ್ F divided by unit area. ಸೊ ನಮಗೆ ಸ್ಟ್ರೆಸ್ ಅಂದ್ರೆ ಏನ್ರಿ? ಡಿಫಾರ್ಮಿಂಗ್ ಫೋರ್ಸ್ ಡಿವೈಡ್ ಬೈ ಏರಿಯಾ. ಇದ್ರ ಎಸ್ ಐ ಯೂನಿಟ್ ಏನಾಗ್ತದೆ ನಮ್ಗೆ? ಎಸ್ ಐ ಯೂನಿಟ್ ಈಸ್ ನ್ಯೂಟನ್ ಮೀಟರ್ ಸ್ಕ್ವೇರ್. ಇಲ್ಲಿ ನಿಮ್ಗೆ ಟೈಪ್ಸ್ ಆಫ್ ಸ್ಟ್ರೆಸ್, ಯಾವ್ಯಾವ ಟೈಪ್ಸ್ ಆಫ್ ಸ್ಟ್ರೆಸ್ ಬರ್ತಾವೆ ನೋಡಿ. ಟೈಪ್ಸ್ ಸ್ಟ್ರೆಸ್ ಒಳಗೆ ಟೂ ಟೈಪ್ಸ್ ಇದಾರೆ. ಒಂದು ನಾರ್ಮಲ್ ಸ್ಟ್ರೆಸ್, ಇನ್ನೊಂದು ಟ್ಯಾಂಜೆನ್ಷಿಯಲ್ ಸ್ಟ್ರೆಸ್. ದೀಸ್ ಆರ್ ಟೈಪ್ಸ್ ಆಫ್ ಸ್ಟ್ರೆಸ್. ನಿಮ್ಗೆ ಡೆಫಿನೇಷನ್ ಅನ್ನು ಕೇಳ್ಬೋದು, 2 ಮಾರ್ಕ್ಸ್ ಕೇಳಿದ್ರೆ ಓನ್ಲಿ ವಿಚ್ ಇಸ್ ದ ಡಿಫೈನ್ ದ ಸ್ಟ್ರೆಸ್ ಅಂತಾನು ಕೇಳ್ಬೋದು, ಅಥವಾ ಟೈಪ್ಸ್ ಆಫ್ ಸ್ಟ್ರೆಸ್ ಅಂತಾನು ಕೇಳ್ಬೋದು. ಜಸ್ಟ್ ಒಂದು ಫಾರ್ಮುಲಾ ಬರೆದು ಸಾಕು. ಸ್ಟ್ರೆಸ್ ಈಸ್ ಈಕ್ವಲ್ಸ್ ಟು ಡಿಫಾರ್ಮಿಂಗ್ ಫೋರ್ಸ್ ಡಿವೈಡ್ ಬೈ ಏರಿಯಾ ಅಂತ ಬರೆದ್ರು ಸಾಕು, ಅಥವಾ ಎಫ್ ಡಿವೈಡ್ ಬೈ ಎ. 2 ಮಾರ್ಕ್ಸ್ ಕೇಳಿದ್ರು. 5 ಮಾರ್ಕ್ಸ್ ವಾಟ್ ಇಸ್ ಎಲಾಸ್ಟಿಸಿಟಿ ಅಂತ ಕೇಳಿದರೆ, ಎಕ್ಸ್ಪ್ಲೈನ್ ದ ಎಲಾಸ್ಟಿಸಿಟಿ ಅಥವಾ ರೈಟ್ ಎ ನೋಟ್ ಆನ್ ಎಲಾಸ್ಟಿಸಿಟಿ ಅಂತ ಅಂದಾಗ ನೀವು ಇಷ್ಟೆಲ್ಲ ಬರಿಬೇಕಾಗ್ತದೆ. ಎಲಾಸ್ಟಿಸಿಟಿ ಅಂದ್ರೆ ಏನು, ಎಲಾಸ್ಟಿಸಿಟಿ ಯಾವಾಗ ಇದಾಗ್ತದ, ಅಂಡ್ ಟೈಪ್ಸ್ ಆಫ್ ಎಲಾಸ್ಟಿಸಿಟಿ, ಸ್ಟ್ರೆಸ್ ಅಂದ್ರೆ ಏನು, ಸ್ಟ್ರೈನ್ ಅಂದ್ರೆ ಏನು, ಇವೆಲ್ಲನೂ ಸಹ ಎಕ್ಸ್ಪ್ಲೈನ್ ಮಾಡಬೇಕು. ಇನ್ ಕೇಸ್ 5 ಮಾರ್ಕ್ಸ್ ನಿಮ್ಗೆ ಈ ಪ್ರಶ್ನೆನ ಕೇಳಿದ್ರೆ ಕೇಳುವಂತ ಚಾನ್ಸಸ್ ಇರ್ತದೆ. ಇಲ್ಲಿ ಸ್ಟ್ರೆಸ್ ಒಳಗಡೆ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಅಥವಾ ಕೀ ಟರ್ಮ್ಸ್ ಅಂತಂದ್ರೆ ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಇರೋದ್ರಿಂದ. ಈಗ ನೆಕ್ಸ್ಟ್ ನಾವು ಇದು ಮಾಡ್ಬೇಕಾಗಿರೋದು ಸ್ಟ್ರೈನ್ ಅಂತಂದ್ರೆ ಏನು? ಸ್ಟ್ರೈನ್ ಇಸ್ ದ ರೇಷೋ ಆಫ್ ಚೇಂಜಿಂಗ್. ಇಲ್ಲಿ ನಾವು ರಿಸ್ಟೋರಿಂಗ್ ಫೋರ್ಸ್ ಸೆಟ್ ಅಪ್ ಅಂತ ಹೇಳಿದ್ವಿ. ರಿಸ್ಟೋರಿಂಗ್ ಫೋರ್ಸ್ ಸೆಟ್ ಅಪ್ ಇನ್ ಯೂನಿಟ್ ಏರಿಯಾ ಇನ್ ಎ ಬಾಡಿ ಫಾರ್ ಯೂನಿಟ್ ಏರಿಯಾ ಅಂತ ಹೇಳಿದಾಗ, ಸ್ಟ್ರೈನ್ ಅಂತಂದ್ರೆ ಇಟ್ ಇಸ್ ದ ರೇಷೋ ಆಫ್ ಚೇಂಜ್ ಇನ್ ಡೈಮೆನ್ಷನ್. It is a ratio of change in dimension to original dimension. It is a ratio of change in the dimension to original dimension under the with action of system of force or equilibrium on the body. Okay, ಈಗ ನಾವು ಸ್ಟ್ರೈನ್ ಅಂತಂದ್ರೆ ಫಾರ್ಮುಲಾ ಏನ್ ಬರೀಬಹುದು? ಸ್ಟ್ರೈನ್ is equals to change in dimension divided by original dimensions. Okay, ಇಲ್ಲೂ ಸಹ ನಮ್ಗೆ ಟೈಪ್ಸ್ ಬರ್ತಾವ. ಇಟ್ ಹ್ಯಾಸ್ ನೋ ಎಸ್ ಯೂನಿಟ್ ಅಂಡ್ ನೋ ಡೈಮೆನ್ಷನ್ಸ್. ಓಕೆ, ಸ್ಟ್ರೈನ್ ಏನಿದೆ? ಸ್ಟ್ರೈನ್ has no SI unit and dimension. Okay, types. ಯಾವ types ಬರ್ತಾವೆ ನಮ್ಗೆ ಇಲ್ಲಿ? There are 3 types. One is tensile
or longitudinal strain. Next ಬರೋದು bulk or volumetric. Bulk or volumetric. Bulk or volumetric strain. Third one is shearing strain. This is the basic information of elasticity. ಇಲ್ಲಿ ನಾವು ಎರಡು ವಿಷಯ ನೆನಪಿಟ್ಟುಕೋಬೇಕು. ಎಲಾಸ್ಟಿಸಿಟಿ ಅಂದ್ರೆ ಇಟ್ ಇಸ್ ಅ ಕಂಪ್ಲೀಟ್ಲಿ regaining properties of the material, its original shape and size. There are two types, stress and strain. Stress is applied force divided by unit area, and regaining force set up into the unit area. Strain is changing the dimensions. Dimensions is volume change ಆಗೋದು. ನಮಗೆ ಇಲ್ಲಿ ಡೈಮೆನ್ಷನ್ ಬಂತಂದ್ರೆ ವ್ಯಾಲ್ಯೂಮ್ ಬರ್ತದೆ ಅಥವಾ ಸೈಜ್ ಬರ್ತದೆ. ಸೈಜ್ ಆರ್ ವ್ಯಾಲ್ಯೂಮ್ ಎರಡರಲ್ಲಿ ಯಾವ್ದಾದ್ರು ಒಂದು ಪ್ರಾಪರ್ಟಿ ಚೇಂಜ್ ಆದ್ರೂ ಅದನ್ನ ಒರಿಜಿನಲ್ ಯೂನಿಟ್ ಇಂದ ಒರಿಜಿನಲ್ ಡೈಮೆನ್ಷನ್ ಇಂದ ಕಂಪೇರ್ ಮಾಡ್ತೀವಿ. ಹಾಗಾಗಿ ಇಲ್ಲಿ strain ಅಂತ ಹೇಳ್ತೀವಿ. Strain is the change in the dimension due to original dimension, L divided by capital L, that is force divided by area. ಇಷ್ಟನ್ನು ನೀವು ನೆನಪಿಟ್ಟುಕೊಂಡ್ರೆ ಎಕ್ಸಾಮ್ ಅಲ್ಲಿ ಆನ್ಸರ್ ಮಾಡ್ಲಿಕ್ಕೆ ನಿಮ್ಗೆ ಈಸಿ ಆಗ್ಬೋದು. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ಲಾಸ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮೆಲ್ಲ ಗೆಳೆಯರಿಗೆ ಇದನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಕೇಳಿ. ಧನ್ಯವಾದ.